Hi, hello guys, Rashmi Dancer here. Welcome back to my YouTube channel. ಎಸ್ ಹೇಗಿದ್ರೆ ಎಲ್ಲ ಚೆನ್ನಾಗಿರ ಅಂತ ಭಾವಿಸ್ತಾ ನಾನು ಕೂಡ ಬಿಂದಾಸ್ ಆಗಿದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಾನು ಯಾವುದೇ ಹೊಸ ನ್ಯೂ ವಿಡಿಯೋ ಪೋಸ್ಟ್ ಆದರೂ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಅಂತ ಹೇಳ್ತಾ ಸೊ ಗೈಸ್, ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಆಲ್ರೆಡಿ ನೀವು ಥಂಬ್ನೇಲ್ ಅಲ್ಲಿ ನೋಡಿರ್ತೀರ ಏನು ಅಂತ. ಅದೇ ಇವತ್ತು January 15th. ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಆ್ಯಂಡ್ ನೀವು ಎಳ್ಳು ಬೆಲ್ಲ ತಿಂದು ಒಳ್ಳೇದನ್ನ ಮಾತಾಡಿ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ಸ್ಗಳು ಏನೇನು ಆ್ಯಂಬಿಷನ್ಸ್ ಇದೆ ಅದೆಲ್ಲ ಸಕ್ಸಸ್ ಕೊಡಲಿ ಅಂತ ಈ ವರ್ಷ ನಿಮ್ಗೆ ಹಾರೈಸ್ತಾ ಇದ್ದೀನಿ. ಸೊ ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ನನ್ನ ಬರ್ಡೇ ಇವತ್ತು. ಸೊ ಹಾಗಾಗಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಏನಪ್ಪ ಅಂದರೆ ಸರ್ಪ್ರೈಸಸ್ ಮೇಲೆ ಸರ್ಪ್ರೈಸಸ್ಸು ನನಗೆ ಅನ್ಎಕ್ಸ್ಪೆಕ್ಟೆಡ್. ಆ್ಯಕ್ಚುಲಿ ಎಲ್ಲಿ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಈ ಬ್ಲಾಗ್ ನಾನು ಮಾಡ್ತಾ ಇದ್ದೀನಿ. ಸೊ ಹೋಲ್ಡ್ ಆನ್, ನೆಕ್ಸ್ಟ್ ನಾನು ಇದು ರೀಲ್ಸ್ ಮಾಡೋಕ್ಕೆ ಇಲ್ಲಿ ಮೇಲೆ ಬಂದಿದೆ. ಸೊ ಹಾಗಾಗಿ ಇಂಟ್ರೋ ಕೊಡೋಣ ಅಂತ ಇಂಟ್ರೋ ಕೊಟ್ಟೆ. ಸೊ ಆಲ್ಮೋಸ್ಟ್ ನಾನು ರೆಡಿ ಆಗಿದ್ದೀನಿ. ಸೊ ಹಬ್ಬ ಎಲ್ಲ ಆಯಿತು, ಫ್ರೆಶ್ ಅಪ್ ಆಯಿತು, ಮಾರ್ನಿಂಗ್ ರೂಟೀನ್ ಏನೇನಿದೆ ಅದೆಲ್ಲ ಮಾಡಿಕೊಂಡು ಸೊ ಮನೆಯಲ್ಲೆಲ್ಲ ಪೂಜೆ ಮಾಡಿ ಅಡುಗೆ ಮಾಡಿ ತಿಂಡಿ ಟಿಫನ್ ಎಲ್ಲ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ ಆನ್, ಲೆಟ್ಸ್ ಗೋ. ಸೊ ವೈಸ್ ಏನು ಅಂದರೆ ಇಲ್ಲಿ ನಾನು ಬೆಳಗ್ಗೆನೇ ಬೇಗ ಎದ್ದು ರೆಡಿ ಆಗೋಣ ಅಂತ ರೆಡಿ ಆಗ್ತಾ ಇದ್ದೆ. ಸೊ ನಾನು ಮೇಕಪ್ ವಿಡಿಯೋ ಮಾಡಿಲ್ಲ, ಬಿಕಾಸ್ ತುಂಬಾ ಮೇಕಪ್ ವಿಡಿಯೋ ವ್ಲಾಗ್ ಮಾಡಿದ್ದೀನಿ. ಸೊ ಹಾಗಾಗಿ ನಾನು ಇದೆಲ್ಲ ಸ್ಪೀಡಲ್ಲಿ ಇಟ್ಟಿದ್ದೀನಿ. ಏನು ಅಂದರೆ ನನ್ನದು ಮುಖ ಎಲ್ಲ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ ಹಾಗಾಗಿ ಫುಲ್ಲು ಮುಖ ಎಲ್ಲ ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು. ಏನು ಮಾಡೋದು, ಹೋಗಿ ಗೈಸ್. ಯಾವುದಾದ್ರೂ ಒಕೇಶನ್ ಇರಬೇಕಾದ್ರೇ ನನ್ನ ಫೇಸಿಂಗ್ ಆಗುತ್ತೆ, ಅದೇನು ಅಂತ ಗೊತ್ತಿಲ್ಲ. ಇಲ್ಲ ಒಂದು ಪಿಂಪಲ್ಸ್ ಬರುತ್ತೆ, ಇಲ್ಲ ಅಂದರೆ ಈ ಥರ ಕಣ್ಣು ಎಲ್ಲ ಊದ್ಕೊಂಡ್ಬಿಡುತ್ತೆ, ಮುಖ ಈಗ ಎಲ್ಲ ಊದ್ಕೊಂಡ್ಬಿಡುತ್ತೆ. ಬೇಜಾರು ಗೈಸ್ ಹಿಂಗಾದರೆ. ನೋಡಿ ನನ್ನ ಫೇಸ್ ಹಿಂಗೈತೆ, ಸ್ಯಾಡಿ ಫೇಸ್ ಥರ ಐತೆ, ಚೆನ್ನಾಗಿಲ್ಲ. ಅದು ಸ್ವಲ್ಪ ಸುಣ್ಣ ಬೆಳ್ಕೊಂಡೆ ಅಷ್ಟೇ. ಸೊ ಮಿಸ್ ನಮ್ಮಮ್ಮ ಇದು ಫುಲ್ಲು ತೊಳೆದು ರೆಡಿ ಮಾಡಿ ಇಟ್ಟಿದ್ರು. ಸೊ ಇದನ್ನು ಬೇಯಿಸೋಣ ಬನ್ನಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ತೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತು ಮೊತ್ತಾಯಿತು, ಮೈಯಲ್ಲಿ ಏರುತ್ತಿದೆ ಮಮಥನ ಅಂಬುಗಳು. ಆಲ್ಮೋಸ್ಟ್ ಟೈಮ್ ಈಗ 3 o'clock ಆಗಿದೆ. ಸೊ ನಾನು ಇವಾಗ ಆಚೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ಔಟ್ಫಿಟ್ನ ನಾನು ಹಾಕ್ತಾ ಇದ್ದೀನಿ. ಸೊ ಇದು ನಾನು ತಮ್ಮ ಕೊಡಿಸಿದಂತಿದ್ದೀನಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ನೀವು ಬರ್ಡೇ ಪ್ರಿಪ್ರೇಷನ್ಸ್ ಆ್ಯಂಡ್ ಶಾಪಿಂಗ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಸೊ ಈ ಔಟ್ಫಿಟ್ನ ಹಾಕೊಳ್ತಾ ಇದ್ದೀನಿ. ಆ್ಯಂಡ್ ಬೇಗ ಇದು ಮೇಕಪ್ ಎಲ್ಲ ತೆಗೆದ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡ್ಕೊಳ್ತೀನಿ. ಸೊ ಬನ್ನಿ. ಸೊ ಏನಂದರೆ ಗೈಸ್, ನಾನು ಇಲ್ಲಿ ಶೇಪ್ ಬೇರೆ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಇದು ಹಾಕೊಳ್ಳೋಣ ಇವಾಗ ಬೇಗ. ದಿಸ್ ಇಸ್ ಮೈ ಮೇಕಪ್ ಲುಕ್ ಗೈಸ್. ಇವಾಗ ನನ್ನ ತಮ್ಮನೂ ಅವ್ನ ಫ್ರೆಂಡು ಬರ್ತಾಯಿದ್ದಾರಂತೆ. ಸೊ ಹಾಗಾಗಿ ಸೆಲೆಬ್ರೇಟ್ ಇಲ್ಲಿ ಮನೇಲಿ ಕೇಕ್ ಕಟ್ ಮಾಡಿಕೊಂಡು ಸೊ ಮತ್ತೆ ಆಚೆಗಡೆ ಹೊರಡೋ ಪ್ಲ್ಯಾನಿಂಗ್ ಇದೆ. ಸೊ ಅಲ್ಲಿ ನಾನು ಔಟ್ಫಿಟ್ ನೋಡ್ಬಿಟ್ಟು ಅಲ್ಲಿ ಇಲ್ಲಿ ಏನು ಮಾತಾಡಬೇಕು ಲೈವಲ್ಲಿ ಗೊತ್ತೇ ಆಗಲ್ಲ ಫ್ರೆಂಡ್ಸ್. ನೋಡಿ, ಇದು ನನ್ನ ಔಟ್ಫಿಟ್. ಸೊ ಆಲ್ಮೋಸ್ಟ್ ಬೆಳಗ್ಗೆ ಒಂದಾಯಿತು, ಇವಾಗ ಒಂದಾಯಿತು, ಇನ್ನು ನೆಕ್ಸ್ಟ್ ಒಂದು ಚೇಂಜ್ ಮಾಡಿಕೊಂಡು ಅಲ್ಲಿ ಹೋಗ್ತೀನಿ. ಸೊ ಇದು ನನ್ನ ಔಟ್ಫಿಟ್. ನೆಚ್ಚೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಆ್ಯಂಡ್ ಇದು ಓಕೆ, ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೊರಡುವ. ಅವನು ಬಂದೇನೋ ಮೇ ಬಿ ಸೌಂಡ್ ಆಗ್ತಿದೆ. ಸೊ ಮತ್ತೆ ಸಿಗ್ತೀನಿ ಆ್ಯಂಡ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಅಲ್ಲಡ ರಾಮ್, ಬಂದ್ರಣ್ಣ
ಅದೇ ಇನ್ನೂ ಇವಾಗ ಕೊಟ್ಟವ್ರಂತೆ ನಂದಿನಿ ಹೋಟ್ಲ ಹತ್ರ ಇದ್ದೀನಿ ಅಂದ. ನಮ್ಮ ರಾಮ ನೋಡಿ ಹಿಂಗೆ ಮಿಂಚ್ತಾವನೆ ಇವತ್ತು ಅವನದು ಬೋರ್ಡೆ ಇವತ್ತು. ರಾಮ ಮಿಂಚ್ತಾವ ನೋಡ್ರಿ. ಹಾಯ್ ಮಾಡ್ಬಿಡಪ್ಪ ಎಲ್ಲರಿಗೂ, ಹಾಯ್ ಮಾಡ್ಬಿಡು. ಉಳು ಕಾಲು ಎತ್ತದಲ್ಲಪ್ಪ ಇದು ಓಣಿದ್ದು. ಏಯ್ ಇಲ್ಲ ನೋಡ್ರಿ ಬಟ್ಟೆ ಕಚ್ಚೋದು ನೋಡ್ರಿ. ಬಿಡು ರಾಮು, ಅರ್ಧ ಆಗುತ್ತೆ ಬಟ್ಟೆ ಅಲ್ಲ. ನೋಡಿ ಹಾಯ್ ಮಾಡ್ಬಿಡಿ ಎಲ್ಲರಿಗೂ, ಮುಚ್ಚ ಸೂಪರ್. ಸೊ ಗೈಸ್ ಅವ್ರು ಬಂದಿದ್ದರು. ಸೊ ಬಂದಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನು ಸೂರಜ್ಜಿಗೆ ಹೇಳಿದೆ. ಸೂರಜ್ ಅಂದರೆ ಲೈಕ್ ನಮ್ಮ ತಮ್ಮನ ಫ್ರೆಂಡು. ಸೊ ಅವರಿಗೆ ಹೇಳಿದೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಗೀರಿ ಅಂತ. ಸೊ ಅವ್ರು ಚೆನ್ನಾಗಿ ಮಾಡ್ತಾರೆ ಫೋಟೋಗ್ರಫಿ ಎಲ್ಲ, ವಿಡಿಯೋಗ್ರಫಿ ಎಲ್ಲ ಚೆನ್ನಾಗಿ, ಒಂದು ಸೆನ್ಸ್ ಇದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಇಷ್ಟು ಚೆನ್ನಾಗಿ ನನಗೂ ಇಷ್ಟ ಆಯಿತು. ಇಷ್ಟೇ, ಇದು ನನ್ನದೇ ಪ್ಲ್ಯಾನು, ಮನೆಯಲ್ಲೇ ಮಾಡ್ಕೊಂಡಿರೋದು ರೂಮಲ್ಲಿ. ಸೊ ಎಲ್ಲರೂ ಇದ್ದರು, ಅಮ್ಮ, ನಾನು, ಕುಮಾರಿ ಅಮ್ಮ, ನನ್ನ ತಮ್ಮ ಮತ್ತು ಅವರು ತಮ್ಮ ಫ್ರೆಂಡು ಸೂರಜ್. ಸೊ ಎಲ್ಲ ಚೆನ್ನಾಗಾಯಿತು ಸೆಲೆಬ್ರೇಷನ್ಸ್ ಎಲ್ಲ. ಸೊ ಅದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಎಡಿಟ್ ಮಾಡಿಲ್ಲ, ಎಡಿಟ್ ಮಾಡಬೇಕು ಎಲ್ಲ. ಇದನ್ನು ಬರೀ ಯೂಟ್ಯೂಬ್ಗೆ ಹಾಕೋಕ್ಕಷ್ಟೇ ಎಡಿಟ್ ಮಾಡ್ತಾ ಇರೋದು. ಆ್ಯಂಡ್ ನೋಡಿ ಸೆಲೆಬ್ರೇಷನ್ ಹೇಗಾಯಿತು, ನನಗಂತೂ ತುಂಬಾ ಖುಷಿ ಆಯಿತು, ಇಷ್ಟ ಆಯಿತು ಸಿಂಪಲ್ಲಾಗಿ. ಸೊ ಸೆಲೆಬ್ರೇಷನ್ ವೀಡಿಯೋ ಹಾಕ್ತೀನಿ, ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀವೋ ನಮಗೆ ಗೊತ್ತಿಲ್ಲ. ನಾನು 10 ಗಂಟೆ 5 ಗಂಟೆಗೆ ಹೇಳಿದ್ದು ನಿಂಗೆ, 5 ಗಂಟೆ 4 ಗಂಟೆಗೆ ಬಾ ಅಂತ. ಈಗ ಬಂದಿದ್ದೀರಾ? ಅಣ್ಣವ್ರು ಕೆಲಸ ಮುಗಿಸಿ ಬರ್ಬೇಕಲ್ಲ. ಇವತ್ತು ಯಾವ ಕೆಲಸ ರಜಾ ಅಲ್ವಾ? ಅವ್ನಿಗೆ ಯಾವಾಗಲೂ ಕೆಲಸ ಇರ್ತದೆ. ಇವೊಂದು ಇತ್ತು ಅಸೈನ್ಮೆಂಟ್ಸ್ ಮುಗಿಸ ಬರ್ತಾ ಇದೆ. ಹೊಸ ಡ್ರೆಸ್ ಅದು ಹಾಲ್ಮಾ ಹೋಗ್ಬೇಡ. ಆಮೇಲೆ ಏನಾಗಲ್ಲ. ನಿಂತ್ಕೊಳ್ಳಿ ಅಲ್ಲೇ ಸೆಂಟ್ರಲ್ಲಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ರಶ್ಮಿ, ಹ್ಯಾಪಿ ಬರ್ಡೇ ಟು ಯು. ಹೊಡಿರಪ್ಪ ಚಪ್ಪಲೆ ಜೋರಾಗಿ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲ್ಲಿ ಹೇಳು ಆಕಾಶದ ಪುಟ್ಟ. ಸೊ ಗೈಸ್ ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್. ತುಂಬಾ ಎಂಜಾಯ್ ಮಾಡಿದೆ ನಾನಂತೂ, ನನಗಂತೂ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸೂರಜ್. ಈ ವಿಡಿಯೋ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ, ಇಷ್ಟ ಆಯಿತು. ಥ್ಯಾಂಕ್ಸ್ ಎ ಲಾಟ್, ಚೆನ್ನಾಗಿತ್ತು ಎಲ್ಲ. ಆ್ಯಂಡ್ ಮನಿ ಥ್ಯಾಂಕ್ ಯು ಸೋ ಮಚ್. ಕುಮಾರಿ ಅಮ್ಮ ಥ್ಯಾಂಕ್ ಯು, ಆ್ಯಂಡ್ ಅಮ್ಮ ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ನನ್ನ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ದೀರೋ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ತೊಗೊಂಡೆ ಇನ್ಸ್ಟಾದಲ್ಲಿ ಹಾಕೋಕ್ಕೆ. ಸೊ ಹಾಗಾಗಿ ಇದಾಗಿತ್ತು ನನ್ನ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ಪ್ಲ್ಯಾನ್ ಬಂದು ನಾವು ಆಚೆ ಹೋಗ್ತಾ ಇದ್ದೀವಿ, ನಾನು ನನ್ನ ತಮ್ಮ ಸೂರಜು. ಸೊ ಹಾಗಾಗಿ ಅದನ್ನು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಚೂರು. ಸೊ ನೋಡ್ಕೊಂಬನ್ನಿ. ಸೊ ಗೈಸ್ ನಾವು ಹೋಗಿದ್ದು ನಮ್ಮ ಮನೆ ಹತ್ರನೇ, ವಾಕಬಲ್ ಡಿಸ್ಟೆನ್ಸು. ಸೊ ಬೇರೆ ಕಡೆ ಹೋಗೋಣ ಅಂದ್ಕೊಂಡ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇಲ್ಲಿ ಹೋದರೆ ವಿಶ್ರಾಂತಿ ಭವನ ನಾವು ಹೋಗಿದ್ದಿತ್ತು. ಸೊ ತುಂಬಾ ಚೆನ್ನಾಗಿತ್ತು. ಎಂಟ್ರಿ ಎಲ್ಲ ಹಬ್ಬ ಅಲ್ವಾ, ಸಂಕ್ರಾಂತಿ ಹಬ್ಬ ಅಲ್ವಾ. ಸೊ ಫುಲ್ಲು ಸಂಕ್ರಾಂತಿ ಡೆಕೋರ್ ಮಾಡಿದರು ಒಳಗಡೆ ಎಲ್ಲ. ನಾನು ಸ್ವಲ್ಪ ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ತಾ ಇದ್ದೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್ ವಾಲ್ ಡಿಸೈನು ಸಖತ್ತಾಗಿ ಮಾಡಿದರು, ನನಗಂತೂ ತುಂಬಾ ಇಷ್ಟ ಆಯಿತು. ಹಂಗಿದೆ, ಮಸ್ತಿದೆ ಅಲ್ವಾ ಗೈಸ್, ಸಖತ್ತಾಗಿದೆ. ಸೊ ಒಳಗಡೆ ಹೋಗ್ತಿದ್ದಂಗೆ ಸ್ವಲ್ಪ ವೆಲ್ಕಮಿಂಗ್ ಡ್ರಿಂಕ್ಸು ಲೈಕ್ ಸ್ಟಾಟಸ್ ಎಲ್ಲ ತೊಗೊಬಂದು ಕೊಟ್ಟರು. ಸೊ ಮೇನ್ ಕೋರ್ಸ್ ಏನಿದೆ ಬಫೆಟ್ಸು ಅದೆಲ್ಲ ನಾವೇ ಸರ್ವ್ ಮಾಡ್ಕೋಬೇಕಿತ್ತು. ಸೊ ಹಾಗಾಗಿ ಅದೆಲ್ಲ ಒಂದು ವ್ಲಾಗ್ ಆಗುತ್ತೆ ಅಂದ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ನೋಡಿ. ಅವರೇಕಾಯಿ ತಿಂದು ಅಭ್ಯಾಸ ಬಿಡಿದೆ. ಇಲ್ಲಿ ಎಷ್ಟೊತ್ತಿ ಬಂದಿದ್ದೀರಾ? ತಾನೇ ಇರ್ತೀರಾ? ಇನ್ನು ವೀಕ್ಲಿ ಟ್ವೈಸಾ ಫ್ಯಾಮಿಲಿ ಜೊತೆ ಆಚೆಗಡೆ?
ಈ ಕಡೆ ಎಲ್ಲ ಬಂದಾಗ ಗ್ಯಾದರಿಂಗ್ ಆಗುತ್ತೆ 15 ಜನ 20 ಜನ ಅವಾಗ ಬರ್ತೀವಿ. ಮಗ ಟೊಸೆ ಅನ್ಕೋ. ಸೂಪರ್ ಪವರ್ ಇದೆ ನನ್ನ ಹತ್ರ ಇರೋ ಸೂಪರ್ ಪವರ್ ನಿನ್ನ ಹತ್ರ ಇದೆಯಾ? ಸಾಕು ಸಾಕು ನಾನು ಪೈನಾಪಲ್. ಮಾಮಿ ಒಂದು ಪೈನಾಪಲ್ ಜ್ಯೂಸ್. ಹಾಂ ಹಾಂ ಅದೇ ಮುದ್ದ ಕರೀತಾರೆ. ನಾನೇನು ದುಡ್ಡ ನಿನಗೆ ಮಣಿ ಅನ್ನೋಕ್ಕೆ? ಮನೋನೇನದು? ಎಲ್ಲರೂ ಮನೋನೇನದು? ಇವನು ಒಬ್ಬನೇ ಅನ್ನೋದು ಬೇಕೇ ಬೇಕು. ಅದು ಬಿಟ್ರೆ ಇವಾಗ ಹೇಳ್ರಿ ಅವ್ರ ಅಮ್ಮ ಏನಂತ ಕರೀತಾರೆ? ಇನ್ನೇನೇನು ಹೆಸರಿದೆ ಮನುಷ್ಯ ನಿಮಗೆ? ಹೇಳು ಹೇಳಿ ಪರವಾಗಿಲ್ಲ ಹೇಳಿ. ಹೇಳಿ ಮ್ಯಾಕ್ಸ್ ಮನೀಶ್. ರಿಪೀಟ್ ಅಂದ್ರೆ ಬೇಕಾ? Can you put this? You put in the starting Punjabi ಬೀಚ್ ಕೊಟ್ಟೆ. ಏನು ಮಾಡೋಕ್ಕೋದು ನನಗೂ ಗೊತ್ತಾಗಲ್ಲ. ಪನ್ನೀರ್ ಬೀಸ್ಬಿಟ್ರು ಅಕ್ಕ ಹೋಗಿ ಮನೆಗೆ ಅಂತ. ನಾನು ತಿನ್ನೋದೈತಲ್ಲ ಜಾಸ್ತಿ ಅದಕ್ಕೆ ಮಟನ್ ಅದಕ್ಕೆ ಅಡ್ಡಿದೆ. ಎಷ್ಟು ಖರ್ಚಿದ್ರು ಏನಿರುತ್ತೆ ಇದು? ಏನು ಸಿಗಲ್ಲ. ಮತ್ತೆ ನಮ್ದು ಚಿಕನ್ ಮಾಡಿ ತಿಂತೈತಲ್ಲ ಪನ್ನೀರ್, ಅದೇ ಅದು ತಪ್ಪು. ದೋಸೆ ಹೇಳಿ, ದೋಸೆ ತುಂಬ ಇರ್ಮ ನಾನು ಬಂದೆ ಏನು ಕೊಡ್ತೀನಿ ತಿನ್ಕೊಂಡು ಹೋಗು ಅಟ್ಲೀಸ್ಟ್. ಬೇಕಾ ನಿಮಗೆ? ಐ ಡೋಂಟ್ ನೋ. ಅಷ್ಟೊಂದ ಬಾ ಹೋಗ ಮನೆ ಆರಾಮಾಗಿ ಬಂದಿತ್ತು. ಪಾನಿಪುರಿ ಬಲಿ ಅವತ್ತು ಡಬ್ಬ ತಿಂದಿದ್ದು, ಇವತ್ತು ಸಿಂಗಲ್ ಪಾನಿಪುರಿ ಕೊಟ್ಟರೆ ಆಯಿತು. ಐಸ್ ಕ್ರೀಮ್ ಪ್ಲೇಟ್ ತಗೊಳ್ಳಿಲಿ. ಅದು ಟೂಟಿ ಫ್ರೂಟಿ ಮ್ಯಾಂಗೋ ಸ್ಟ್ರಾಬೆರಿ. ಇಷ್ಟು ಆಪ್ಷನ್ಸ್ ಇದೆ. ಅದು ಚೀಸ್ ಕೇಕು ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ. ಆ್ಯಕ್ಚುಲಿ ಏನಂದರೆ ಗೈಸ್, ಇದೊಂದು ರ್ಯಾಂಡಮ್ ವೀಡಿಯೋ ಥರ ಮಾಡ್ಕೊಂಡಿರೋದು. ಫುಲ್ಲು ತಿಂದ್ಬಿಟ್ಟಿದ್ರಿ ಫಸ್ಟೇ, ಸೊ ಹಾಗಾಗಿ ನಾನು ಅದು ಮೇನ್ ಕೋರ್ಸ್ ಏನಿದೆ ಅದನ್ನು ತೋರ್ಸೋಕ್ಕೆ ಹೋಗಲಿಲ್ಲ. ನಿನಗೂ ಬೇಕಾ? ಹೇಳು, ಯಾವ್ದು ಬೇಕು ನಿಮಗೆ? ಹಾಂ, 2 ಹೇಳು. ಹಾಂ, ನಂಗೆ ಬೇಡ,
ನಂದು ಕ್ಲೋಸಿಂಗು ಡೆಸರ್ಟು. ನಾನೆಲ್ಲ ಆರ್ಡ್ರಲ್ಲಿ ತಿನ್ಬಿಟ್ಟಿದ್ದೀನಿ ಮಗನೇ. ನಾನು ಬ್ರಿಡ್ಜ್ ಕ್ಲೋಸ್ ಆಗಿದೆ ಹೌದಾ? ತಮ್ಮನೆಲ್ಲ ಹಾಕ್ತಿಯಲ್ಲ ಸ್ಕ್ಯಾಮ್. ಅವ್ನ ಮನೀಶ್ ಫೋನ್ ಹೆಂಗಿಡಿದ್ರು ಫ್ರೇಮಲ್ಲಿ ಬರಲ್ಲ. ಹಂಗೆ ಸ್ವಲ್ಪ ಎಲ್ಲ ತೊಗೊಂಡೋಗಿಟ್ಟೆ. ರೀಲ್ಸ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ವೀಡಿಯೋಸ್ಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂದ್ಕೊಂಡು ತಗೊಳ್ತಾ ಇದ್ದೀನಿ ನೋಡಿ. ರೊಟೇಟ್ ಮಾಡು. ಎಸ್ ಬನ್ನಿ, ನಾವು 3 ಜನ ಏನೋ ಒಂಥರ ವಿಡಿಯೋ ಲೇ ಮನೀಷಾ, ನೀನು ಬರೀ ಮುಖ ಎಸ್. ಸೊ ಗೈಸ್, ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್ ಮತ್ತು ಹಬ್ಬದ ವ್ಲಾಗ್. ಸೊ ನನಗಂತೂ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನನಗೆ ಈ ವರ್ಷ ತುಂಬಾ ಖುಷಿ ಕೊಡ್ತಾಯಿದೆ. ಬಿಕಾಸ್ ಏನಂದರೆ ಇನ್ನೂ ಲೈಕ್ ಕಮಿಂಗ್ ಡೇಸಲ್ಲಿ ನನಗೆ ನನ್ನ ಡ್ರೀಮ್ನ ಕಂಪ್ಲೀಟ್ ಮಾಡೋಕ್ಕೆ, ಅಚೀವ್ ಮಾಡೋಕ್ಕೆ ಸರ್ಪ್ರೈಸ್ ಆಗಿರಲಿ. ಸೊ ಹಾಗಾಗಿ ತುಂಬಾ ಖುಷಿ ಇದೆ. ಈ ವರ್ಷ ನಾನು ಅದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಆ್ಯಂಡ್ ಮಾಡ್ತೀನಿ ಕೂಡ. ಸೊ ತುಂಬಾ ಸರ್ಪ್ರೈಸಸ್ ವೆಯ್ಟ್ ಮಾಡ್ತಾಯಿದ್ದೀನಿ ನನಗೆ. ಸೊ ತುಂಬ ಹೇಳ್ಕೊಡೋದು ಬೇಡ. ಈ ನನ್ನ ಹ್ಯಾಪಿನೆಸ್ಗೆ ಯಾರ್ದು ಕೆಟ್ಟ ದೃಷ್ಟಿ ಬೀಳದೇ ಇರಲಿ. ಸೊ ಈ ವರ್ಷ ಕಂಪ್ಲೀಟ್ ಆಗೋಷ್ಟರಲ್ಲಿ ಏನೋ ಅಚೀವ್ ಮಾಡಿರ್ತೀನಿ. ಸೊ ಇರಲಿ, ಸರ್ಪ್ರೈಸಸ್ ಇರಲಿ, ನೋಡೋಣ. ಓಕೆ ಗೈಸ್, ಅವರಿಬ್ಬರು ನೆನ್ನೆ ಹೋದರು. ಆ್ಯಕ್ಚುಲಿ ಬಿಟ್ಬಿಟ್ಟು ಮನೆ ಹತ್ರ ಡ್ರಾಪ್ ಮಾಡಿ ಹೋದರು. ಸೊ ಅದನ್ನು ನಾನು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೆ ಅದು ಕೂಡ ನನ್ನ ಪ್ರೊಫೈಲ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡೋಕ್ಕೆ. ಆ್ಯಂಡ್ ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಸೊ ಅಲ್ಲಿ ತನಕ ಬಾಯ್, ಟೇಕ್ ಕೇರ್.